ಎಲ್ರಿಗೂ ನಮಸ್ಕಾರ. ನಾನು ಹೂಡಿ ವಿಜಯಕುಮಾರ್, ಮಾಲೂರು ತಾಲೂಕಿನ ಸಮಾಜ ಸೇವಕರು, ಕರ್ನಾಟಕ ರಾಜ್ಯದ ವನ್ಯಕುಲ ಕ್ಷತ್ರಿಯ ಸಂಘದ ಯುವ ವೇದಿಕೆ ಅಧ್ಯಕ್ಷ ಆಗಿ ಕೆಲಸ ನಿರ್ವಹಿಸಿದ್ದೀನಿ. ಜೊತೆಯಲ್ಲಿ ಕರ್ನಾಟಕ ರಾಜ್ಯ ವನ್ಯಕುಲ ಸಂಘದ ಖಜಾನ್ಸಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದೀನಿ. ಏನು ಕಳೆದ 4-5 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಮಾಲೂರು ತಾಲೂಕಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಇಡೀ ಜನಾಂಗದಲ್ಲಿ, ಇಡೀ ರಾಜ್ಯದಲ್ಲಿ 30-35 ಲಕ್ಷ ಜನ ಇದ್ದರೂ ಕೂಡ ಇದುವರೆಗೂ ಒಬ್ಬರು ಶಾಸಕರು ಕೂಡ ಇಲ್ಲ, ಒಬ್ಬರು MLC ಕೂಡ ಇಲ್ಲ, ಒಬ್ಬರು MP ಕೂಡ ಇಲ್ಲ, ಒಂದು ನಿಗಮ ಮಂಡಳಿ ಕೂಡ ಇಲ್ಲ. ಆ ಒಂದು ವಿಚಾರವಾಗಿ ನಮ್ಮ ಒಂದು ಜನಾಂಗದಲ್ಲಿ ಯಾರಾದರೂ ಒಬ್ಬರನ್ನ ಶಾಸಕರು ಮಾಡಬೇಕು ಅಂಥೇಳಿ ನಮ್ಮ ಒಂದು ಹೋರಾಟ ಇತ್ತು. ಆಗ ನಮ್ಮ ಜನಾಂಗದ ಮುಖಂಡರುಗಳೆಲ್ಲರೂ ಮಾಲೂರು ತಾಲೂಕಲ್ಲಿ ತಾವು ಸ್ಪರ್ಧೆ ಮಾಡಬೇಕು ಅಂತ ತಿಳಿಸಿದಾಗ ನಾನು ಕಳೆದ 5 ವರ್ಷಗಳಿಂದ ಅಲ್ಲಿ ಕೆಲಸ ಮಾಡ್ಕೊಂಬಂದಿದ್ದೆ. ಆದರೂ ಕೂಡ ಜನ ಇವತ್ತು ನಮಗೆ ಸತತವಾಗಿ ಕೆಲಸ ಮಾಡಿದ್ದಕ್ಕೆ ಗುರ್ಸೋಂಥ ಕೆಲಸ ಮಾಡಿದರು. ಏನು ಭಾರತೀಯ ಜನತಾ ಪಕ್ಷದಲ್ಲಿ ನಾವು ನಿರಂತರವಾಗಿ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಂಬಂದಿದ್ದೆ. ಆದರೂ ಕೂಡ ಪಕ್ಷ ಇವತ್ತು ನಮ್ಮನ್ನು ಗುರ್ಸೋದಕ್ಕಾಗಿಲ್ಲ. ಪಕ್ಷದಲ್ಲಿ ನಮಗೆ ಟಿಕೆಟ್ ಕೊಡೋಂಥ ಕೆಲಸ ಆಗಿಲ್ಲ. ಅದಕ್ಕೆ ಮುಖ್ಯ ಕಾರಣ ಆದಂಥವರು ಡಾಕ್ಟರ್ ಸುಧಾಕರ್ ಅವರು. ಡಾಕ್ಟರ್ ಸುಧಾಕರ್ ಅವರು ನೇಚರ್ ಯಾವ ಥರ ಅಂತಂದರೆ, ಸಾಮಾನ್ಯ ಜನಾಂಗದವರಾಗಿರ್ಬೋದು, ಈ ಬ್ಯಾಕ್ವರ್ಡ್ ಜನಾಂಗದವರಾಗಿರ್ಬೋದು, OBC ಜನಾಂಗದವರಾಗಿರ್ಬೋದು, SC ST ಜನಾಂಗದವರಾಗಿರ್ಬೋದು, ಇಂಥವ್ರನ್ನ ಕಂಡ್ರೆ ಆ ಮನುಷ್ಯನಿಗೆ ಆಗೋದೇ ಇಲ್ಲ, ಹತ್ತಿರಗೂ ಕೂಡ ಬಿಟ್ಕೊಳ್ಳಲ್ಲ ಅಂತ ಆ ಮನುಷ್ಯ. ಹಾಗಾಗಿ ನಮಗೆ ಈ ಒಂದು ಟಿಕೆಟ್ ತಪ್ಪಿಸೋದ್ರಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸಿದಂಥವರು ಡಾಕ್ಟರ್ ಸುಧಾಕರ್ ಅವರು. ಕಳೆದ ಏನು ಒಂದು ಚುನಾವಣೆಯಲ್ಲಿ ಅರೆ ಬ್ರಹ್ಮ ಬಂದರೆ ಕೂಡ ಚಿಕ್ಕಬಳ್ಳಾಪುರ ಡಾಕ್ಟರ್ ಸುಧಾಕರ್ನ ಸೋಲ್ಸೋಕ್ಕಾಗಲ್ಲ ಅಂತೇಳ್ಬಿಟ್ಟು ಮಾತಾಡ್ತಾಯಿದ್ರು. ಅದೇ ಭ್ರಮೆಯಲ್ಲಿ ಕೂಡ ಆ ಮನುಷ್ಯ ಇದ್ದ. ಆದರೆ ಚಿಕ್ಕಬಳ್ಳಾಪುರ ಜನ ಅವರಿಗೆ ಪಾಠ ಕಲಿಸೋಂಥ ಕೆಲಸ, ತಕ್ಕ ಪಾಠ ಕಲಿಸಿದ್ರು, ಉತ್ತರ ಕೂಡ ಕೊಟ್ಟರು. ದುಡ್ಡು ಮುಖ್ಯ ಅಲ್ಲ, ಜನರ ಪ್ರೀತಿ ವಿಶ್ವಾಸ ಮುಖ್ಯ. ನಮಗೆ ನಮ್ಮ ಒಂದು ಕಷ್ಟ ಸುಖಕ್ಕೆ ಯಾರು ಸ್ಪಂದಿಸ್ತಾರೋ ಅಂಥ ವ್ಯಕ್ತಿ ಬೇಕು ಅಂಥೇಳಿ ಒಬ್ಬ ಸಾಮಾನ್ಯ ವ್ಯಕ್ತಿನ ಪ್ರದೀಪ್ ಈಶ್ವರ್ ಅನ್ನೋರನ್ನ ಶಾಸಕರಾಗಿ ಮಾಡಿಕೊಂಡ್ರು ಜನ. ಯಾರು ಕೂಡ ಊಹಿಸಲು ಇರಲಿಲ್ಲ, ಯಾರು ಕೂಡ ಅಂದ್ಕೊಂಡು ಇರಲಿಲ್ಲ. ಜನ ತೀರ್ಮಾನ ಮಾಡಿದ್ರೆ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದಕ್ಕೆ ಇದೇ ಮುಖ್ಯವಾಗಿ ಸಾಕ್ಷಿ. ಹಾಗಾಗಿ ಏನಿವತ್ತು ಮತ್ತೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ MP ಒಂದು ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದಾರೆ. ಗೋ ಬ್ಯಾಕ್ ಸುಧಾಕರ್ ಅಂತ ಇಡೀ ಜಿಲ್ಲೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ MP ಕ್ಷೇತ್ರದಲ್ಲಿ ಕರೀತಾ ಇದ್ರೆ ಕೂಡ ಪಕ್ಷದ ಕಾರ್ಯಕರ್ತರು, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಗೋ ಬ್ಯಾಕ್ ಸುಧಾಕರ್ ಅಂತ ಹೇಳಿದ್ರು ಕೂಡ ಅಂಥ ಒಂದು ವ್ಯಕ್ತಿಗೆ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ. ನನ್ನ ಒಂದು ಮನವಿ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನರಲ್ಲಿ ನಾನು ಮನವಿ ಮಾಡ್ಕೊತೀನಿ, ಈ ಒಬ್ಬ ಡಾಕ್ಟರ್ ಸುಧಾಕರ್ಗೆ ಯಾವುದೇ ಕಾರಣಕ್ಕೂ ಮತವನ್ನು ಕೊಡಬೇಡಿ. ಯಾಕೆ ಹೇಳ್ತೀನಿ ಅಂತಂದರೆ, ಆ ಮನುಷ್ಯನಿಗೆ OBC ಜನಾಂಗದವರಾಗಿರ್ಬೋದು, ಸಣ್ಣ ಪುಟ್ಟ ಜನಾಂಗದವರಾಗಿರ್ಬೋದು, ದಲಿತರಾಗಿರ್ಬೋದು, ಬೇರೆ ಬೇರೆ ಕುಟುಂಬಗಳಾಗಿ ಆ ಮನುಷ್ಯನಿಗೆ ಇಷ್ಟನೇ ಆಗಲ್ಲ, ಹತ್ರಕ್ಕೂ ಬಿಟ್ಕೊಳ್ಳಲ್ಲ. ಅಂಥವ್ರು ಬೆಳೆಯೋದು ಕೂಡ ಇಷ್ಟನೇ ಇಲ್ಲ. ಏನೋ ಅಷ್ಟೋ ಇಷ್ಟೋ ಯಾರೋ ಒಬ್ಬರೋ ಬೆಳೀತಾ ಇದ್ದಾರೆ. ಇಂಥ ವ್ಯಕ್ತಿ ಏನಾದರೂ ಬಂದರೆ ನಿಜಕ್ಕೂ ಇನ್ನೂ ಮುಗಿಸೋಂಥ ಕೆಲಸ ಮಾಡ್ತಾರೆ. ಹಾಗಾಗಿ ದಯವಿಟ್ಟು ಯಾರು ಕೂಡ ಈ ಮನುಷ್ಯನಿಗೆ ಬೆಂಬಲ ಕೊಡೋಂಥ ಕೆಲಸ ಮಾಡಬೇಡಿ. ಈ ಮನುಷ್ಯನ ಸೋಲಿಸಿ ಮನೆಗೆ ಕಳಿಸೋಂಥ ಕೆಲಸ ತಾವೆಲ್ಲ ಮಾಡಬೇಕು. ಮಾಡೋದ್ರಿಂದ ಇಡೀ ನಮ್ಮ ರಾಜ್ಯದಲ್ಲಿ ಕೋವಿಡಲ್ಲಿ ಮೃತಪಟ್ಟಂಥ ವ್ಯಕ್ತಿಗಳಿಗೆ ಶಾಂತಿ ಸಿಗುತ್ತೆ, ಅವರಿಗೆ ಶಾಂತಿ ಸಿಗೋಂಥ ಕೆಲಸ ಆಗುತ್ತೆ. ಹಾಗಾಗಿ ಈ ಮನುಷ್ಯನ ಸೋಲಿಸಿ ಮನೆ ಕಳಿಸೋಂಥ ಕೆಲಸ ತಾವೆಲ್ಲರೂ ಮಾಡಬೇಕು, ಬೆಂಬಲ ಕೊಡಬಾರ್ದು ಅಂತೇಳ್ಬಿಟ್ಟು ನಾನು ಈ ಮುಖಾಂತರ ಹೇಳೋಕ್ಕೆ ಬಯಸ್ತೀನಿ. ಪ್ರತಿಯೊಬ್ಬರು ಕೂಡ ನಮ್ಮ ಏನು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಬಲಿಷ್ಠವಾಗಿರುವಂಥ ಕಮ್ಯುನಿಟಿಗಳು ಇದ್ದಾವೆ. ಅದರಲ್ಲಿ ಗೌಡ ಕಮ್ಯುನಿಟಿಯವರು ಬಲಿಷ್ಠವಾಗಿದ್ರು ಕೂಡ ಅವ್ರನ್ನೂ ಕೂಡ ಈ ಮನುಷ್ಯ ಹತ್ರಕ್ಕೆ ಬಿಟ್ಕೊಳ್ಳಲ್ಲ. ಅದರಲ್ಲಿ ಯಾರೋ ಕೆಲವರು ಬಲಿಷ್ಠರನ್ನ ಬಿಟ್ಕೊತಾರೆ ಹೊತ್ತು ಸಣ್ಣ ಪುಟ್ಟ ಬಡವರು ಯಾರಿದ್ದಾರೋ ಅಂಥವ್ರನ್ನೆಲ್ಲ ಹತ್ರಗೂ ಸೇರಿಸಲ್ಲ ಈ ಮನುಷ್ಯ. ಹಾಗಾಗಿ ದಯವಿಟ್ಟು ನಾನು ತಮ್ಮಲ್ಲಿ ಎಲ್ಲರಲ್ಲಿ ಮನವಿ ಮಾಡ್ಕೊತೀನಿ, ಈ ಮನುಷ್ಯನಿಗೆ ಮತವನ್ನು ಕೊಡಬೇಡಿ, ಅದನ್ನ ಸೋಲಿಸಿ ಮತ್ತೆ ಮನೆಗೆ ಕಳಿಸೋಂಥ ಕೆಲಸ ತಾವೆಲ್ಲ ಮಾಡಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊತೀನಿ. ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ನಾವು ಕೂಡ ಬಂದು ಪ್ರಚಾರಕ್ಕೆ ನಾವು ಕೂಡ ಬೆಂಬಲ ಕೊಡೋಂಥ ಕೆಲಸ ಮಾಡ್ತೀವಿ. ಅಲ್ಲಲ್ಲಿ ನಮ್ಮ ಜನಾಂಗ ಆಗಿರ್ಬೋದು, OBC ಜನಾಂಗದವ್ರನ್ನೆಲ್ಲ ಒಟ್ಟುಗೂಡಿಸಿ ಒಂದು ಸಭೆಗಳ ಮುಖಾಂತರ ಅವ್ರನ್ನ ಮನೆ ಕಳಿಸೋಂಥ ಕೆಲಸ ನಾವೆಲ್ಲ ಮಾಡೋಣ ಅಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡ್ಕೊಳ್ಳೋದು ಇಷ್ಟೇ, ಕೋವಿಡಲ್ಲಿ ಮೃತಪಟ್ಟಂಥ ವ್ಯಕ್ತಿಗಳಿಗೆ ಶಾಂತಿ ಸಿಗಬೇಕಾದ್ರೆ ಆ ಮನುಷ್ಯನ ಮನೆ ಕಳಿಸೋಂಥ ಕೆಲಸ ತಾವೆಲ್ಲ ಮಾಡಿ ಅಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ಧನ್ಯವಾದಗಳು.